ಹಕ್ಕಿಗಳು ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವುದು ಸಾಮಾನ್ಯ. ಆದರೆ ಕೆಲವೊಂದು ಹಕ್ಕಿಗಳು ಊಹೆಗೂ ಮೀರಿದಷ್ಟು ದೂರ ಕ್ರಮಿಸುತ್ತವೆ. ಇದಕ್ಕೆ ಒಂದು ಉದಾಹರಣೆ ಈ ಫಾಲ್ಕನ್ ಹಕ್ಕಿ. ಇದು ಪ್ರಯಾಣಿಸುವಾಗ ಅದು ಕ್ರಮಿಸುವ ದೂರವನ್ನು ಕಂಡುಹಿಡಿಯಲು ಅದಕ್ಕೆ GPS ಟ್ರ್ಯಾಕರ್ ಅನ್ನು ಅಳವಡಿಸಲಾಗಿತ್ತು. ಈ ಹಕ್ಕಿಯು ದಕ್ಷಿಣ ಆಫ್ರಿಕಾದಿಂದ ಹಾರಲು ಪ್ರಾರಂಭಿಸಿ ಫಿನ್ಲ್ಯಾಂಡ್ಗೆ ತಲುಪಲು ಕೇವಲ 42 ದಿನಗಳನ್ನು ತೆಗೆದುಕೊಂಡಿದೆ. ಈ 42 ದಿನಗಳಲ್ಲಿ ಇದು ಕ್ರಮಿಸಿದ ದೂರ ಬರೋಬ್ಬರಿ 10,000 ಕಿಲೋಮೀಟರ್ಗೂ ಹೆಚ್ಚು. ಪ್ರತಿದಿನ 200 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾ ತನ್ನ ಗುರಿಯನ್ನು ಸಾಧಿಸಿದೆ. ಆಫ್ರಿಕಾದಿಂದ ಹಾರಲು ಪ್ರಾರಂಭಿಸಿದ ನಂತರ ಅದು ಸುಡಾನ್ ಮತ್ತು ಈಜಿಪ್ಟ್ನ ನೈಲ್ ನದಿಯ ಮಾರ್ಗವನ್ನು ಅನುಸರಿಸಿದೆ. ಮೆಡಿಟರೇನಿಯನ್ ಸಮುದ್ರದ ಮೇಲೆ ಹಾರುವುದನ್ನು ತಪ್ಪಿಸಿ ಅದರ ಬದಲಾಗಿ ಸಿರಿಯಾ ಮತ್ತು ಲೆಬನಾನ್ ಅನ್ನು ದಾಟಿ ಕಪ್ಪು ಸಮುದ್ರದಿಂದ ದೂರ ಹಾರಿದೆ. ಏಕೆಂದರೆ ಅದಕ್ಕೆ ಬಾಯಾರಿಕೆ ಆದರೆ ಅದನ್ನು ಕುಡಿಯಲು ಅದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಅದು ಸರಳ ರೇಖೆಯಲ್ಲಿ ಮುಂದುವರೆದು ಸಾಧ್ಯವಾದಷ್ಟು ಸಮುದ್ರದ ಮೇಲೆ ಹಾರುವುದನ್ನು ತಪ್ಪಿಸಿ ಸುಮಾರು 42 ದಿನಗಳ ನಂತರ ಫಿನ್ಲ್ಯಾಂಡನ್ನು ತಲುಪಿದೆ.